ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. 17 ಕೋಟಿ ವೆಚ್ಚದಲ್ಲಿ ಕನ್ನಡ ಭವನ ಲೋಕಾರ್ಪಣೆ. ನಗರದ ಎಲ್ಲೆಡೆ ಹಬ್ಬದ ವಾತಾವರಣ. ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ವಾಸನೆ. ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಸೇರಿದಂತೆ 10 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ. ತೀವ್ರ ಕುತೂಹಲ ಮೂಡಿಸಿದ ಚುನಾವಣಾ ಮುನ್ನಾ ದಿನದ ದಾಳಿ. ಕೆರೆ ಕಟ್ಟೆ ಉದ್ದಕ್ಕೂ ಕಸದ ರಾಶಿ. ಬೀದಿ ನಾಯಿಗಳ ಭಯದಿಂದ ಆಶ್ರಯ ಬಡಾವಣೆ ಜನರ ಸಂಚಾರಕ್ಕೆ ತೊಂದರೆ. ಬಡಾವಣೆ ನಿವಾಸಿಗಳು ಆರೋಪ. ಗೌರಿಬಿದನೂರು ಮಧುಗಿರಿ ಹೆದ್ದಾರಿ ಅಭಿವೃದ್ಧಿ ಶೀಘ್ರ. ಆಗಸ್ಟ್ ತಿಂಗಳಲ್ಲಿ ಕಾಮಗಾರಿ ಆರಂಭ. ಶೀಘ್ರದಲ್ಲೇ ಕಟ್ಟಡಗಳಿಗೆ ರೆಡ್ ಮಾರ್ಕಿಂಗ್. ವಾರ್ತೆಗಳ ವಿವರ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಜಗತ್ತಿನ 6500 ಭಾಷೆಗಳ ಪೈಕಿ 27ನೇ ಸ್ಥಾನದಲ್ಲಿದ್ದು ಅತ್ಯಂತ ವೈವಿಧ್ಯಮಯ ಭಾಷೆಯಾಗಿದೆ. ಭೂಸಿರಿ ವಲಯ ಖ್ಯಾತಿಯ ಕುಮದೆಂದು ಗೂಳೂರು ನಿಡುಮಾಮಿಡಿ ಮಠದ ಡಾಕ್ಟರ್ ಜಚನಿ ಮಹಾಸ್ವಾಮಿಗಳು, ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ, ಖ್ಯಾತ ನಿರ್ದೇಶಕ ಟಿಎನ್ ಸೀತಾರಾಮ್, ಹಿರಿಯ ಕವಿ ಬಿಆರ್ ಲಕ್ಷ್ಮಣರಾವ್ ಸೇರಿದಂತೆ ಹಲವು ಸಾಹಿತಿಗಳ ದೊಡ್ಡ ಪರಂಪರೆಯ ಹೆಮ್ಮೆ ಚಿಕ್ಕಬಳ್ಳಾಪುರ ಜಿಲ್ಲೆಗಿದ್ದು ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಕನ್ನಡ ಭವನ ಆಂಧ್ರದ ಗಡಿಭಾಗದಲ್ಲಿ ಹಲವು ಕನ್ನಡ ಕಾರ್ಯಕ್ರಮಗಳ ಮೂಲಕ ಕನ್ನಡದ ಕಂಪನ್ನ ಪಸರಿಸಲು ಸಹಕಾರಿಯಾಗಲಿದೆ ಎಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ 10ನೇ ಸಮ್ಮೇಳನಕ್ಕೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಾಷ್ಟ್ರಧ್ವಜ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಕನ್ನಡ ಧ್ವಜ ಹಾಗೂ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿ ರಂಗಪ್ಪ ಪರಿಷತ್ ಧ್ವಜವನ್ನ ಹಾರಿಸುವ ಮೂಲಕ ಬೆಳ್ಳಂಬೆಳಗ್ಗೆ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಜಿಲ್ಲಾ ಕೇಂದ್ರದಲ್ಲಿ 17.83 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಕನ್ನಡ ಭವನ ಉದ್ಘಾಟನೆ ಹಾಗೂ ಕನ್ನಡ ಸಾಹಿತ್ಯ 10ನೇ ಸಮ್ಮೇಳನವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟಿಸಿ ಮಾತನಾಡಿ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅತ್ಯಂತ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಸಮನ್ವಯತೆಯ ಗುಣವನ್ನ ಹೊಂದಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಜನಪರ ಕಾಳಜಿಯನ್ನ ಮೆರೆದಿದೆ. ಭೂಸಿರಿ ವಲಯ ಖ್ಯಾತಿಯ ಕುಮದೆಂದು ಗೂಳೂರು ನಿಡುಮಾಮಿಡಿ ಮಠದ ಡಾಕ್ಟರ್ ಜಚನಿ ಮಹಾಸ್ವಾಮಿಗಳು, ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ, ಖ್ಯಾತ ನಿರ್ದೇಶಕ ಟಿಎನ್ ಸೀತಾರಾಮ್, ಹಿರಿಯ ಕವಿ ಬಿಆರ್ ಲಕ್ಷ್ಮಣರಾವ್ ಸೇರಿದಂತೆ ಹಲವು ಸಾಹಿತಿಗಳ ದೊಡ್ಡ ಪರಂಪರೆಯ ಹೆಮ್ಮೆ ಚಿಕ್ಕಬಳ್ಳಾಪುರ ಜಿಲ್ಲೆಗಿದ್ದು ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಕನ್ನಡ ಭವನ ಆಂಧ್ರದ ಗಡಿಭಾಗದಲ್ಲಿ ಹಲವು ಕನ್ನಡ ಕಾರ್ಯಕ್ರಮಗಳ ಮೂಲಕ ಕನ್ನಡದ ಕಂಪನ್ನು ಪಸರಿಸಲು ಸಹಕಾರಿಯಾಗಲಿದೆ ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇವೆಲ್ಲದಕ್ಕೂ ಈ ವೇದಿಕೆಯ ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಎಲ್ಲಾ ರೀತಿ ವ್ಯವಸ್ಥೆಯನ್ನು ಮಾಡಿದ್ವಿ. ಅವರನ್ನು ಸಲ್ಲಿಸಿ ಸರ್ಕಾರ ಇದಕ್ಕೆ ಅನುಮತಿಯನ್ನು ಕೊಟ್ಟು ಈಗ ಇದು ಕನ್ನಡ ಭವನವಾಗಿ ರೂಪುಗೊಂಡಿದೆ. ಇವತ್ತು ಬಹಳ ಅದ್ಭುತವಾಗಿ ಇದನ್ನು ರೂಪುಗೊಳ್ತಕ್ಕಂಥದಕ್ಕೆ ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ, 2000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಮುಂದಿನ ಪೀಳಿಗೆಗೂ ತಲುಪಬೇಕು. ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಜನಿಸಿದ ವಿಚಾರವಾದಿ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಜನರನ್ನ ಮೌಢ್ಯಗಳ ಕಡೆಗೆ ಹೋಗದಂತೆ ಎಚ್ಚರಿಸಿದರು. ಅವರ ಚಿಂತನೆ ತತ್ವ ಆಶಯಗಳನ್ನು ಮುಂದುವರಿಸಲು ಸರ್ಕಾರ ಡಾಕ್ಟರ್ ಎಚ್ಎನ್ ಅವರ ಹೆಸರಿನಲ್ಲಿ ಪ್ರಾಧಿಕಾರವೊಂದನ್ನು ರಚಿಸಿದೆ ಎಂದರು. ಹೆಚ್ಚು ಸಮಯ ಮಾತಾಡಲಿಕ್ಕೆ ನಾನು ಅಪೇಕ್ಷೆ ಪಡುವುದಿಲ್ಲ. ಆದರೆ ಇವತ್ತು ನನಗೆ ಬಹಳ ಹೆಮ್ಮೆ ಮತ್ತು ಸಂತೋಷ. ಯಾಕಂದರೆ ಡಾಕ್ಟರ್ ಎಂ ಸಿ ಸುಧಾಕರ್ ಏನು ಈ ಒಂದು ಜಿಲ್ಲೆಯ ಒಂದು ಆಡಳಿತದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳಂತ ರವೀಂದ್ರ ಅವರ ನೇತೃತ್ವದಲ್ಲಿ ಭಾಳ ಸಂತೋಷ ಅಂತ ಹೇಳಿದರೆ, ನಮ್ಮೆಲ್ಲರ ನನ್ನ ಒಬ್ಬನೇ ಕನಸಲ್ಲ, ನಿಮ್ಮೆಲ್ಲರ ಕನಸನ್ನು ನನಸು ಮಾಡತಕ್ಕಂಥ ಅತ್ಯಂತ ಒಬ್ಬ ವರ್ಚಸ್ಸುಳ್ಳಂಥ ಪರಿಣಾಮಕಾರಿಯಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡತಕ್ಕಂಥ ಉಸ್ತುವಾರಿ ಸಚಿವರು ಯಾರು ಅಂತ ಹೇಳಿದರೆ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಕನ್ನಡವೆಂಬುದು ಕರ್ನಾಟಕದ ತಾಯಿ ಭಾಷೆ.
ಕನ್ನಡ ಭಾಷೆಯನ್ನ ಉಳಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಎಲ್ಲ ಕನ್ನಡಿಗರ ಮೇಲಿದೆ. ಬುದ್ಧಿವಂತರು, ವಿಚಾರವಂತರು ತಮ್ಮ ಸಮಯವನ್ನ ಕಾವ್ಯ ಶಾಸ್ತ್ರಗಳನ್ನ ಓದಿಕೊಂಡು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನಡೆದುಕೊಳ್ಳುವ ಮೂಲಕ ಕಳೆಯುತ್ತಾರೆ. ಕಾವ್ಯಕ್ಕೆ ವ್ಯಕ್ತಿಯ ಮನಸ್ಸನ್ನ ಸುಸಂಸ್ಕೃತಗೊಳಿಸುವ ಶಕ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯಾಸಕ್ತಿಯನ್ನ ವಿದ್ಯಾರ್ಥಿ ಯುವ ಜನರು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದ್ರು. ಸಾಹಿತ್ಯದ ಗೋಷ್ಠಿಗಳು ಪ್ರಾರಂಭ ಆಗಬೇಕಾಗಿದೆ. ಅದಕ್ಕೂ ಪೂರ್ವದಲ್ಲಿ ಷಡಕ್ಷರಿಯವರು ಹಿಂದಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಈಗ ತಾನೇ ತಮ್ಮ ಅಧಿಕಾರವನ್ನು ಗೋಪಾಲಗೌಡರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ. ಪ್ರಸಾದದ ನಂತರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಹಲವಾರು ಗೋಷ್ಠಿಗಳನ್ನ ನಡೆಸ್ಕೊಡೋರಿದ್ದಾರೆ ಗೋಪಾಲಗೌಡ ಕಲ್ಲುಮಂಜಲವರು. ಈ ಹೊತ್ತಿನಲ್ಲಿ ನಮ್ಮ ತಾಯಿ ಭಾಷೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ಎಷ್ಟು ಇದೆ ಮತ್ತು ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದನ್ನು ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಹೇಳಿದ್ದಾರೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಒಂದು ಪುಸ್ತಕವನ್ನು ಕೊಟ್ಟಿದ್ರು, ನೋಡ್ತಾ ಇದ್ದೆ, ಅದರೊಳಗಡೆ ಇತ್ತು. ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಸಮ್ಮೇಳನ ಅಧ್ಯಕ್ಷ ಗೋಪಾಲಗೌಡ ಕಲ್ವಮಂಜಲಿ ಅವರನ್ನ ನಗರದ ಅಂಬೇಡ್ಕರ್ ಭವನದಿಂದ ಬೆಳ್ಳಿ ರಥದಲ್ಲಿ ಮೆರವಣಿಗೆಯಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಕರೆತರಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಮತ್ತು ಸಾಂಸ್ಕೃತಿಕ ಕಲಾ ತಂಡಗಳು, ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಆಜೀವ ಸದಸ್ಯರು, ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನಿಗಳು, ಸಾಹಿತ್ಯ ಆಸಕ್ತರು ಭಾಗವಹಿಸಿದರು. ನಗರದ ಎಲ್ಲೆಲ್ಲೂ ಕನ್ನಡ ಬಾವುಟಗಳು ರಾರಾಜಿಸುತ್ತಿದ್ದವು. ಸಾಹಿತ್ಯ ಸಮ್ಮೇಳನ ಮತ್ತು ಕನ್ನಡ ಭವನ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರದ ಎಲ್ಲೆಡೆ ಕನ್ನಡ ಹಬ್ಬದ ವಾತಾವರಣ ನಿರ್ಮಾಣವಾಗಿ ಗಮನ ಸೆಳೆಯಿತು. ವೇದಿಕೆಯಲ್ಲಿ ಶಾಸಕ ಪ್ರದೀಪೇಶ್ವರ್, ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಡಾಕ್ಟರ್ ಎಚ್ ನರಸಿಂಹಯ್ಯ, ವಿಜ್ಞಾನ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ, ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಯಲವಹಳ್ಳಿ ಎನ್ ರಮೇಶ್, ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ, ಉಪಾಧ್ಯಕ್ಷ ಜೆ ನಾಗರಾಜ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲೆ ಸೇರಿದಂತೆ ಹಲವರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರುವ ಅವ್ಯವಹಾರ ಹಿನ್ನೆಲೆಯಲ್ಲಿ ಕೋಲಾರ ಪ್ರಧಾನ ಕಚೇರಿ, ಚಿಂತಾಮಣಿ ಶಾಖಾ ಕಚೇರಿ ಹಾಗೂ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಮನೆ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ಮಾಡಿದ್ದು, ಮಹತ್ತರ ದಾಖಲೆಗಳ ವಶಪಡಿಸಿಕೊಂಡಿದ್ದಾರೆ. ನಾಳೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತಿದ್ದು ಎಂದು ಲೋಕಾಯುಕ್ತ ದಾಳಿ ಮಾಡಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಕೋಲಾರ ಚಿಕ್ಕಬಳ್ಳಾಪುರ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆ ಬುಧವಾರ ನಡೆಯುತ್ತಿದೆ. ಆದರೆ ಚುನಾವಣಾ ಮುನ್ನಾ ದಿನವಾದ ಇಂದು ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರುವ ಅವ್ಯವಹಾರ ಪತ್ತೆಗಾಗಿ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಮನೆ ಸೇರಿ ಕೋಲಾರ ಪ್ರಧಾನ ಕಚೇರಿ, ಚಿಂತಾಮಣಿ ಸೇರಿದಂತೆ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಮಹತ್ತರ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ಗೋವಿಂದೇಗೌಡ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಅಸ್ತಿತ್ವದಲ್ಲಿಲ್ಲದ ಸ್ತ್ರೀಶಕ್ತಿ ಸಂಘಗಳು ಹಾಗೂ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿಸಿ ಅವುಗಳಿಗೆ ನೂರಾರು ಕೋಟಿ ಸಾಲ ಮಂಜೂರು ಮಾಡಿ ಹಣ ದುರುಪಯೋಗದ ಬಗ್ಗೆ ಚಿಂತಾಮಣಿ ಮೂಲದ ವ್ಯಕ್ತಿಯೊಬ್ಬರು ಲೋಕಾಯುಕ್ತ ಸಂಸ್ಥೆಗೆ ದೂರು ನೀಡಿದ್ದರು. ಇದೇ ಆರೋಪಗಳ ಮೇಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು. ದೂರು ದಾಖಲಿಸಿಕೊಂಡ ಪೊಲೀಸರು ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರಿಂದ ಪೂರ್ವಾನುಮತಿ ಪಡೆದು ದಾಳಿ ನಡೆಸಿದ್ದಾರೆ ಎಂದು ಚಿಂತಾಮಣಿ ತಾಲೂಕು ಮುರುಕಮಲ್ಲ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘ, ನಂದಿಗಾನಹಳ್ಳಿ ಇತರೆ ಶಾಖೆಗಳ ಮೇಲೆ ದಾಳಿ ನಡೆಸಿ ಶಾಕ್ ನೀಡಿದ್ದಾರೆ. ಇನ್ನು ನಷ್ಟದಲ್ಲಿದ್ದ ಡಿಸಿಸಿ ಬ್ಯಾಂಕ್ಗೆ ಅಧ್ಯಕ್ಷರಾಗಿದ್ದ ಬ್ಯಾಲಹಳ್ಳಿ ಗೋವಿಂದೇಗೌಡರು ಸುಸ್ತಿಗೆ ತಂದಿದ್ರು. 10 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಉತ್ತಮ ಹೆಸರು ಗಳಿಸಿದ್ದರು. ಆದರೆ ಒಳಗೊಳಗೆ ಅಕ್ರಮ ವ್ಯವಹಾರದ ಹಾದಿ ಹಿಡಿದಿದ್ದ ಅವರು ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ನೀಡುವ ಸಾಲ ಹೆಸರಿನಲ್ಲಿ ರೈತರ ಸಾಲ ಮನ್ನಾ ಮಾಡುವ ವಿಚಾರದಲ್ಲಿಯೂ ಸುಮಾರು 10 ಕೋಟಿ ರು ವಂಚಿಸಿದ್ದಾರೆ ಎಂಬ ಆರೋಪಗಳಿವೆ.
ನೂರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಮೊರೆ ಹೋಗಿದ್ದ ಗೋವಿಂದಗೌಡ ಮಾತಿಗೆ ಮನ್ನಣೆ ನೀಡಲಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಸ್ತ್ರೀಶಕ್ತಿ ಸಂಘಗಳಿಂದ ಪ್ರತಿಭಟನೆ ಮಾಡಿಸಿ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದರು. ಈಗ ನಾಳೆ ನಡೆಯುವ ಚುನಾವಣೆಯಲ್ಲಿ ಬ್ಯಾಲಹಳ್ಳಿ ಗೋವಿಂದೇಗೌಡ ಮತ್ತೊಮ್ಮೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಲು ಬಯಸಿದ್ದಾರೆ. ಇಂಥ ಸಂಕಷ್ಟದ ವೇಳೆ ಲೋಕಾಯುಕ್ತ ದಾಳಿ ನಡೆದಿರುವುದು ಕುತೂಹಲ ಮೂಡಿಸಿದೆ. ಇನ್ನು ಲೋಕಾಯುಕ್ತ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಡಿಸಿಸಿ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದವರಿಗೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೆ ಬೆಂಬಲಿಸಲ್ಲ. ಡಿಸಿಸಿ ಬ್ಯಾಂಕ್ನಲ್ಲಿ ಮಹಿಳಾ ಸಂಘಟನೆಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ತಪ್ಪಿತಸ್ಥರೆಂದು ಗೊತ್ತಾಗಿ ಕೋಟಿ ಕೋಟಿ ಹಣವನ್ನ ಕೆಲವು ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ವಾಪಸ್ ಕೊಡ್ತಿದ್ದಾರೆ. ತಪ್ಪಿತಸ್ಥರೆಂದು ಗೊತ್ತಾಗಿ ಕೋಟಿ ಕೋಟಿ ಹಣವನ್ನ ಕೆಲವು ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ವಾಪಸ್ ಕಟ್ತಿದ್ದಾರೆ. ಅದೆಲ್ಲ ಇದ್ದಕ್ಕಿದ್ದಂತೆ ಹೇಗೆ ವಾಪಸ್ಸು ಬಂತು? ಅದರ ಬಗ್ಗೆಯೂ ತನಿಖೆ ನಡೆಯಲಿ ಎಂದರು. ಮುಂಚೆ ತನಿಖೆ ಆಗಿದ್ದಿದ್ರೆ ನಾವೇನಾದ್ರೂ ಹೇಳ್ಬೋದಾಗಿತ್ತು. ಈಗ ನಿಮಗೆ ಗೊತ್ತಿರ್ಬೋದು ಈಗ ಏನಾಗಿದೆ. ಆದರೂ ಯಾರು ಹಿಂದೆ ಆಡಳಿತ ಮಾಡಿದ್ರು ಕೆಲವರು ಮುಖಂಡರು, ಅವರ ವಿರುದ್ಧವಾಗಿ ನಾವೆಲ್ಲರೂ ಗೆದ್ದು ಇವತ್ತು ಚುನಾವಣೆ ಮಾಡ್ತೀವಿ. ಈ ಮನೆಯೆಲ್ಲ ಕೆಲವು ವಿಡಿಯೋಗಳು ನೋಡಿರ್ಬೋದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಸಂದಾಯ ಆಗ್ತಾಯಿದೆ. ನನ್ನ ತಾಲೂಕಿನಲ್ಲಿ ಸುಮಾರು ಬ್ಯಾಂಕ್ಗಳನ್ನು, ಸುಮಾರು ಸೊಸೈಟಿಗಳನ್ನು ಏನು ಅದು ಇದಾಗಿತ್ತು, ಏನೋ ಡಿಫಾಲ್ಟ್ ಆಗಿತ್ತು. ಕೋಟ್ಯಾಂತರ ರೂಪಾಯಿ ರಾತ್ರೋರಾತ್ರಿ ಸುಮಾರು 6-7 ಕೋಟಿ ರೂಪಾಯಿ ಎಲ್ಲಿಂದ ತಂದು ಕೊಟ್ಟಿದ್ರು? ತಗೊಳ್ಳಿ ಮಾಹಿತಿಗೆ ಯಾವ್ಯಾವ ಎಷ್ಟೆಷ್ಟು ಕೋಟಿಗಳು ಕಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಒಂದು ಸೊಸೈಟಿಯಲ್ಲಿ 3.5 ಕೋಟಿ ಕಟ್ಟಿದ್ದಾರೆ. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು ಹೇಳಿ? ಈಗ ತೋರಿಸ್ಬೇಕಲ್ಲ. ಇಷ್ಟು ದಿವಸ 3.5 ಕೋಟಿ ಎಲ್ಲಿತ್ತು? ಈಗ ಏನಂದರೆ ಡಿಸಿಸಿ ಬ್ಯಾಂಕ್ ರಿಕವರ್ ಆಗಲಿ ಅಂತಿದ್ದಾರೆ. ಏಕಾಏಕಿ 3.5 ಕೋಟಿ ಎಲ್ಲಿಂದ ಬಂತು? ಇವೆಲ್ಲ ತನಿಖೆ ಆಗಬೇಕಾಗುತ್ತೆ. ನಾಳೆ ಅದು ಆಗುತ್ತೆ. ಇಲ್ಲಿ ಯಾರು ಕೊಟ್ಟರು 3.5 ಕೋಟಿ? ಯಾವುದೋ ಇನ್ನೊಂದು ಸೊಸೈಟಿಯಲ್ಲಿ 1 ಕೋಟಿ ಚಿಲ್ಲರೆ ಕಟ್ಟಿದ್ದಾರೆ. ಇಲ್ಲಿ ಕಡೆ 40 ಲಕ್ಷ ಕಟ್ಟಿದ್ದಾರೆ, 50 ಲಕ್ಷ ಕಟ್ಟಿದ್ದಾರೆ. ಎಲ್ಲಿಂದ ಬಂತು ದುಡ್ಡೆಲ್ಲ? ಸೊ ಏನೋ 10 ಲಕ್ಷ, 15 ಲಕ್ಷ, 20 ಲಕ್ಷ ಅದು ಅಂತ ಕೋಟಿ ಬಂತು. ಯಾರಿದ್ದು ಇದರಿಂದ ಯಾರಿದ್ದಾರೆ? ಬಹುಶಃ ಇವೆಲ್ಲ ತನಿಖೆ ಜಾಸ್ತಿ ಆದಷ್ಟು ಬಹುಶಃ ಇವೆಲ್ಲ ಬೆಳಕಿಗೆ ಬರ್ತವೆ. ನೋಡೋಣ. ನಾವಂತೂ ಖಂಡಿತ ಅವರ ಆ ವ್ಯವಸ್ಥೆ ಮರುಕಳಿಸಬಾರ್ದು ಅಂತಕ್ಕಂಥ ಒಂದು ಗುಂಪಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೀವಿ. ಏನಾಗುತ್ತೆ? ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಕೊರ್ಲಕುಂಟೆ ಕೆರೆಕಟ್ಟೆ ಉದ್ದಕ್ಕೂ ಕಸ ತ್ಯಾಜ್ಯ ಹಾಕಿರುವುದರಿಂದ ಬೀದಿ ನಾಯಿಗಳ ಭಯದಿಂದ ಆಶ್ರಯ ಬಡಾವಣೆ ಜನರ ಸಂಚಾರಕ್ಕೆ ತೊಂದರೆ ಆಗಿದೆ ಎಂದು ಈದ್ಯಾ ಮೈದಾನ ಬಡಾವಣೆ ನಿವಾಸಿಗಳು ಆರೋಪಿಸಿದ್ದಾರೆ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಹೀಗೆ ಕೋಳಿ ಮಾಂಸದ ತ್ಯಾಜ್ಯ, ಕಟ್ಟಡ ತ್ಯಾಜ್ಯ ಸೇರಿದಂತೆ ಇನ್ನಿತರೆ ತ್ಯಾಜ್ಯಗಳ ದುರ್ವಾಸನೆಯಿಂದ ಕೆರೆಕಟ್ಟೆ ಮೇಲೆ ಸಂಚರಿಸಲು ಪ್ರತಿದಿನ ನರಕಯಾತನೆ ಅನುಭವಿಸುವ ಪರಿಸ್ಥಿತಿ. ಇದೆಲ್ಲ ಕಂಡು ಬಂದಿದ್ದು ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಕೊರ್ಲಕೊಂಡ ರಸ್ತೆ ಕೆರೆಕಟ್ಟೆ ಅಂಗಳದಲ್ಲಿ. ಮಾಂಸದ ಅಂಗಡಿ ವರ್ತಕರು ವಿವಿಧೆಡೆಗಳಿಂದ ಕೋಳಿ ಮಾಂಸದ ತ್ಯಾಜ್ಯಗಳನ್ನು ತಂದು ಕೆರೆಯಲ್ಲಿ ಸುರಿಯುತ್ತಿದ್ದು, ಇದರಿಂದ ಕೆಟ್ಟ ವಾಸನೆ ಸುತ್ತಮುತ್ತಲ ಪ್ರದೇಶಕ್ಕೆ ಆವರಿಸಿಕೊಂಡು ಪರಿಸರ ಕಲುಷಿತವಾಗುತ್ತಿದೆ. ಕೆರೆಕಟ್ಟೆ ಉದ್ದಕ್ಕೂ ಕಸದ ರಾಶಿ ಹರಡಿಕೊಂಡಿದ್ದು, ಮಾಂಸ ತ್ಯಾಜ್ಯ ತಿನ್ನಲು ಬೀದಿ ನಾಯಿಗಳು ಗುಂಪು ಗುಂಪಾಗಿ ದಾಳಿ ಇಡುತ್ತಿವೆ. ಈ ವೇಳೆ ಮಾತನಾಡಿದ ಆಶ್ರಯ ಬಡಾವಣೆ ವಾಸಿಗಳು, ನಾವು ಮತ್ತು ನಮ್ಮ ಮಕ್ಕಳು ಶಾಲೆಗೆ, ಆಸ್ಪತ್ರೆಗೆ ಎಂದು ಪಟ್ಟಣಕ್ಕೆ ಹೋಗಬೇಕಾದರೆ ಇದೇ ಕೆರೆಕಟ್ಟೆ ಮೇಲೆ ಸಂಚರಿಸಬೇಕು. ಕೆರೆಕಟ್ಟೆ ಇಕ್ಕೆಲಗಳಲ್ಲಿನ ತ್ಯಾಜ್ಯ ಕೊಳೆತು ದುರ್ನಾತ ಬೀರುತ್ತಿದೆ. ಇಲಿ, ಹೆಗ್ಗಣ, ಕೋತಿ, ಹಸು, ಎತ್ತು, ಸೊಳ್ಳೆಗಳು ಹೆಚ್ಚಾಗಿವೆ. ಕೊಳೆತ ನಾಯಿಗಳು, ಬೆಕ್ಕುಗಳು, ಇಲಿ, ಹಾವುಗಳನ್ನು ಕಟ್ಟೆ ಮೇಲೆ ಹಾಕಲಾಗಿದೆ. ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದೆ. ಇದಲ್ಲದೆ ಈ ವಾಸನೆಗೆ ನಾಯಿಗಳು ಗುಂಪು ಗುಂಪಾಗಿ ಬಂದು ತ್ಯಾಜ್ಯವನ್ನು ಕೆಣಕುತ್ತಾ, ಚಲ್ಲಾಪಿಲ್ಲಿ ಮಾಡುತ್ತಾ ರಸ್ತೆ ಹೋಕರನ್ನು ಕಚ್ಚಲು ಮುಂದಾಗುತ್ತವೆ. ಹಾಗೂ ಸಂಜೆ ಆದರೆ ಕೆರೆಕಟ್ಟೆ ಮೇಲೆ ಮಹಿಳೆಯರು, ಮಕ್ಕಳು ಕಗ್ಗತ್ತಲಲ್ಲಿ ಭಯ ಭೀತಿಯಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಾರೆ.
ಮುಂದೆ ಕೇಳಿದ್ದೀವಿ, ಇದೊಂದು 10 ಸರಿ ಕಂಪ್ಲೇಂಟ್ ಮಾಡಿದ್ದೀವಿ. ಇದರಿಂದಾನೇ ನಾವು ಲೇಡೀಸ್ ಇಲ್ಲಿ ಜಾಸ್ತಿ ಇರೋದು. ನಮ್ಮ ಜೆಂಟ್ಸ್ ಎಲ್ಲನೂ ವರ್ಕಿಗೆ ಹೋದರೆ ಮನೇಲಿ ಒಂದು ಬೆಂಕಿ ಪಟ್ಟಣ ಬೇಕಂದ್ರೂ ಟೌನ್ಗೆ ಹೋಗಬೇಕು. ಅದು ಕತ್ಲಂತಲ್ಲ ಆಗ್ಲಂತಲ್ಲ ರಾತ್ರಿ ಅಂತ ಮಳೆ ಎಲ್ಲ ಹೋಗಲೇಬೇಕು, ನಾವೇ ಮಾಡ್ಕೊಂಡೇ ಬರಬೇಕು. ಇದು ಒಂದು 10 ಸಲ 20 ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಅದೇ ರೀತಿ ನಾವು ಹೇಳ್ದಾಗ ಒಂದೊಂದು JCB ಇಟ್ಟು ಒಂದು ಕ್ಲೀನ್ ಮಾಡ್ತಾರೆ. ಅದೇ ದಿನ ಮಾರನೇ ದಿನಾನೇ ಬಂದು ಈ ಕೊಳ್ತೋಗಿರೋದು ತರಕಾರಿ, ಹಣ್ಣುಗಳು, ಚಿಕನ್ ಅದು ಮಟನ್ ಮಾರ್ಕೆಟ್ ಇದೆಲ್ಲ ಚೀಲಗಳು ತುಂಬ್ಕೊಂಡು ಬಂದು ಅಲ್ಲಿ ಹಾಕಿರ್ತಾರೆ. ಅದನ್ನು ಎಳ್ಕೊಂಡು ಬಂದು ನಾಯಿಗಳೆಲ್ಲ ರೋಡಿಗೆ ತಂದಿರ್ತವೆ. ಅದನ್ನು ತಿಂದ್ಕೊಂಡು ನಮ್ಮ ಮನೆಗಳ ಹತ್ರ ಓಡಾಡಿಕೊಂಡು ಮಕ್ಕಳು ಓಡಾಡ್ತಾಯಿದ್ರೆ ಅವ್ಳನ್ನ ಕಚ್ಚಕ್ಕೆ ಹೋಗೋದು. ಅದರಿಂದ ಆ ವಾಸನೆಗೆಲ್ಲ ನಾಯಿಗಳು, ಹಾವುಗಳು ನಮ್ಗೆ ಅಡ್ಡ ಬರೋದು. ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗೋಗಿದೆ ನಮಗೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆ ಕಟ್ಟೆ ಅಂಗಳದಲ್ಲಿ ಕೋಳಿ ತ್ಯಾಜ್ಯ ಸೇರಿದಂತೆ ವಿವಿಧ ರೀತಿಯ ತ್ಯಾಜ್ಯ ತಂದು ಸುರಿಯುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು. ವರ್ತಕರಿಗೆ ಕಾನೂನು ಎಚ್ಚರಿಕೆ ನೀಡಿ ಕೆರೆ ಕಟ್ಟೆ ಮೇಲೆ ಕಸ, ತ್ಯಾಜ್ಯ ವಸ್ತುಗಳು ಸುರಿಯಬಾರದು ಎಂದು ನಾಮಫಲಕ ಅಳವಡಿಸಬೇಕು ಹಾಗೂ ಮುಖ್ಯವಾಗಿ ಕೆರೆ ಕಟ್ಟೆ ಮೇಲೆ ಬೀದಿ ದೀಪಗಳು ಅಳವಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಇರ್ಫಾನ್ ಬಾಬಾಜೇಬಿ, ಆಶ್ರಯ ಬಡಾವಣೆ ನಿವಾಸಿಗಳಾದ ವೀಣಾ, ಹಸೀನಾ, ನೂರ್ಜಾನ್, ಸುವರ್ಣಮ್ಮ, ಫಾತಿಮಾ, ಬೀಬಿಜಾನ್, ಶಾಹೇದಾ, ಹರ್ಷಿಯಾ, ವಹೀದಾ, ಗುಲಾಬ್ ಜಾನ್ ಸೇರಿದಂತೆ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ PU ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನ ಸಾಧಿಸ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMCS. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ NEET, CET ಹಾಗೂ JEE ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ EBACS ಮತ್ತು CA ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ICU, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು.
ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು ಜೆಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಶಿರಾ ರಾಷ್ಟ್ರೀಯ ಹೆದ್ದಾರಿ 69ರ ಅಭಿವೃದ್ಧಿ ಕಾಮಗಾರಿ ಭರದಿಂದ ಸಾಗಿದೆ. ಚಿಕ್ಕಬಳ್ಳಾಪುರ ರಸ್ತೆಯ ಹೊರವಲಯ ಹಾಗೂ ಮಧುಗಿರಿ ರಸ್ತೆಯ ಹೊರವಲಯದಲ್ಲಿ ಕಾಮಗಾರಿ 2 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ನಗರದ ಎಂಜಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಆಗಸ್ಟ್ ಕೊನೆಯಲ್ಲಿ ಚಾಲನೆ ದೊರೆಯಲಿದೆ. ಈ ಕುರಿತು ಒಂದು ವರದಿ. ರಾಷ್ಟ್ರೀಯ ಹೆದ್ದಾರಿ 69ರ ಅಭಿವೃದ್ಧಿ ಕಾಮಗಾರಿ ಗೌರಿಬಿದನೂರು ತಾಲೂಕಿನ ಗುಂಡಾಪುರ ಬೈರೇನಹಳ್ಳಿ ಕ್ರಾಸ್ವರೆಗೂ ದ್ವಿಪಥ ರಸ್ತೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಈಗಾಗಲೇ ಸಂಚಾರವು ಆರಂಭವಾಗಿದೆ. ಗುಂಡಾಪುರದಿಂದ ಚಿಕ್ಕಬಳ್ಳಾಪುರ ರಸ್ತೆ ಸಂಪರ್ಕದ ಬೈಪಾಸ್ ರಸ್ತೆ ಕಾಮಗಾರಿ ಬಹುತೇಕ ಪೂರ್ಣಗೊಳ್ಳುತ್ತಿದೆ. ಗೌರಿಬಿದನೂರು ನಗರದ ಮಧುಗಿರಿ ರಸ್ತೆ ಕಾಮಗಾರಿ ಶೀಘ್ರವೇ ಆರಂಭವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗೌರಿಬಿದನೂರು ನಗರದ ಮಧುಗಿರಿ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಎಂಜಿ ರಸ್ತೆಯ ಕಟ್ಟಡ ಮಾಲೀಕರೊಂದಿಗೆ 4ರಿಂದ 5 ಬಾರಿ ಸಭೆಗಳನ್ನು ನಡೆಸಿದ್ದು, ಪರ ವಿರೋಧ ಚರ್ಚೆಗಳ ನಡುವೆ ಸಭೆಗಳು ಮುಗಿದಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕಟ್ಟಡ ಮಾಲೀಕರಿಗೂ ತೊಂದರೆಯಾಗದ ರೀತಿ ಸುಗಮ ಸಂಚಾರದ ಹಿತದೃಷ್ಟಿಯಿಂದ 60 ಅಡಿ ರಸ್ತೆ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಇನ್ನು ಎಂಜಿ ರಸ್ತೆಯ ಅಭಿವೃದ್ಧಿ ವಿಚಾರವಾಗಿ ಅಂತೆ ಕಂತೆಗಳ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶೀಘ್ರದಲ್ಲೇ ರಸ್ತೆಯ ಇಕ್ಕೆಲೆಗಳಲ್ಲಿ 30+30 ಅಡಿ ರಸ್ತೆ ಮಾರ್ಕಿಂಗ್ ಮಾಡಲಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಕಳೆದ 2 ವರ್ಷಗಳಿಂದಲೂ ಚರ್ಚೆಗೆ ಗ್ರಾಸವಾಗಿದ್ದ ಎಂಜಿ ರಸ್ತೆ ಅಭಿವೃದ್ಧಿಗೆ ಒಟ್ಟಾರೆ ಶೀಘ್ರವೇ ಚಾಲನೆ ದೊರೆಯಲಿದೆ. ಗೌರಿಬಿದನೂರು ನಗರದ ಮಧುಗಿರಿ ರಸ್ತೆ ಮತ್ತು ಉತ್ತರ ಪಿನಾಕಿನಿ ಸೇತುವೆ ಅಭಿವೃದ್ಧಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ 51 ಕೋಟಿ ರು ಬಿಡುಗಡೆಯಾಗಿದ್ದು, ಈಗಾಗಲೇ ಉತ್ತರ ಪಿನಾಕಿನಿ ಸೇತುವೆ ಅಭಿವೃದ್ಧಿ ಕಾಮಗಾರಿ ಭರದಿಂದ ಸಾಗಿದ್ದು, ಇನ್ನೂ 2 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯವಾಗಲಿದೆ. 150 ಮೀಟರ್ ಉದ್ದ 16 ಮೀಟರ್ ಅಗಲದ ಸೇತುವೆ ಇದಾಗಲಿದೆ. ಆಗಸ್ಟ್ 15ರಂದು ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯಂದೇ ಈ ಸೇತುವೆಯನ್ನ ಗಣ್ಯರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ರಾಷ್ಟ್ರೀಯ ಹೆದ್ದಾರಿ 69ರ ಎಇಇ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕ್ಷುಲ್ಲಕ ಕಾರಣಕ್ಕೆ ಅಟ್ರಾಸಿಟಿ ಕೇಸುಗಳನ್ನು ದಾಖಲಿಸಿ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡುವ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ದಲಿತ ಮುಖಂಡ ಕೋಡಿಗಲ್ ರಮೇಶ್ ರವರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಿ ಗಡೀಪಾರು ಮಾಡಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿರವರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ನಾನು ಈ ವಿಷಯಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ, ಒಬ್ಬ ರೌಡಿ ಶೀಟರ್ ಅಲ್ವೋ ಹೌದೋ ಅಲ್ವೋ ಗೊತ್ತಿಲ್ಲ, ಸುಮಾರು 25-30 ವರ್ಷಗಳಿಂದ ಈ ಒಂದು ಸುಮಾರು 10-15 ಪೊಲೀಸ್ ಠಾಣಾ ಸರಹದ್ದುಗಳಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಅವರುಗಳಿಂದ ದುಡ್ಡುಗಳು ವಸೂಲಿ ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ಬಗ್ಗೆ ಸರ್ಕಾರ ಮತ್ತು ಇಲಾಖೆ ದಿಟ್ಟತನದ ಕ್ರಮ ಜರುಗಿಸಲಿಲ್ಲ ಅಂದರೆ ಒಕ್ಕಲಿಗರ ಶಕ್ತಿ ಪ್ರದರ್ಶನ ಅವತ್ತಿರ್ತದೆ. ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಮೇ 18ರಂದು ಕೋಡಿಗಲ್ ಗ್ರಾಮದಲ್ಲಿ ನಡೆದ ಗಲಾಟೆಯಲ್ಲಿ ಒಕ್ಕಲಿಗರ ಮೇಲೆ ದಲಿತ ಮುಖಂಡ ಕೋಡಿಗಲ್ ರಮೇಶ್ ಮತ್ತು ಮಕ್ಕಳು ಒಕ್ಕಲಿಗ ಸಮುದಾಯದವರ ಮೇಲೆ ನಡೆಸಿರುವ ಹಲ್ಲೆ ಬಗ್ಗೆ ಚರ್ಚೆ ನಡೆಸಲು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷಗಳ ಮುಖಂಡರನ್ನ ಒಳಗೊಂಡಂತೆ ಪಕ್ಷಾತೀತವಾಗಿ ಒಕ್ಕಲಿಗ ಕುಲ ಬಾಂಧವರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿರವರು ಪಾಲ್ಗೊಂಡು ಒಕ್ಕಲಿಗ ಕುಲ ಬಾಂಧವರನ್ನ ಉದ್ದೇಶಿಸಿ ಮಾತನಾಡಿ, ನಮ್ಮ ಹೋರಾಟ ಯಾವುದೇ ಒಂದು ಸಮಾಜ, ಪಕ್ಷ ಅಥವಾ ವ್ಯಕ್ತಿಯ ಮೇಲೆ ಅಲ್ಲ. ಮೇ 18ರಂದು ನಡೆದ ಗಲಾಟೆಯಲ್ಲಿ ಕೋಡಿಗಲ್ ರಮೇಶ್ ಮತ್ತು ಮಕ್ಕಳು ಕೋಡಿಗಲ್ ಗ್ರಾಮದ ಕೆವಿ ಚಂದ್ರಶೇಖರ್ ರೆಡ್ಡಿ ಹಾಗೂ ಆಂಧ್ರ ಪ್ರದೇಶದ ರಾಮಾಪುರ ಗ್ರಾಮದ ಮಂಜುನಾಥ ರೆಡ್ಡಿರವರ ಮೇಲೆ ಹಲ್ಲೆ ಮಾಡಿ ಇವರ ವಿರುದ್ಧವೇ ಅಟ್ರಾಸಿಟಿ ದೂರು ದಾಖಲಿಸಿರುವುದಲ್ಲದೆ ಇವರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿನಾಕಾರಣ ಗಲಾಟೆಗಳನ್ನು ಮಾಡಿ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡುವಂತಹ ಕೆಲಸ ಮಾಡುತ್ತಿದ್ದಾರೆ. ಇವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಪ್ರಕರಣದ ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಜರುಗಿಸಿ ಕೋಡಿಗಲ್ ರಮೇಶ್ ರವರನ್ನ ಗಡೀಪಾರು ಮಾಡುವಂತೆ ಕೆಂಚಾರ್ಲಹಳ್ಳಿ ವೃತ್ತದ ಪ್ರಭಾರಿ ಸಿಐ ಜನಾರ್ದನ್ ರವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಒಂದು ಆಟೋದಲ್ಲಿ ತಮ್ಮ ಪೌಲ್ಟ್ರಿಗೆ ಫೀಡ್ ತಗೊಂಡು ಹೋಗ್ಬೇಕಾದ್ರೆ
ತಡೆ ಒಡ್ಡಿ ಅವ್ರನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದು ತಾನೇ ಬಂದು ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರಮೇಶ ಅನ್ನುವಂಥ ಒಂದು ರೌಡಿ ವ್ಯಕ್ತಿ. ಆ ವ್ಯಕ್ತಿ ಯಾವುದೇ ಕುಲಕ್ಕೂ ಜಾತಿಗೆ ಸೇರಿರಲಿ, ಅದು ಒಕ್ಕಲಿಗರಲ್ಲೇ ಹುಟ್ಟಿರಲಿ, ಇನ್ನೊಂದು ಜಾತಿಯಲ್ಲೇ ಹುಟ್ಟಿರಲಿ, ನಮಗೆ ಆ ಜಾತಿ ಮುಖ್ಯ ಅಲ್ಲ, ಅವನು ನಡ್ಕೊಳ್ಳುವಂಥ ರೀತಿ ಮುಖ್ಯ. ಅಂಥ ದುಷ್ಟನ್ನ ಪೊಲೀಸ್ ಇಲಾಖೆ ಗಡೀಪಾರು ಮಾಡಬೇಕು, ಯಾವಾಗಲೂ ಮಾಡಬೇಕಾಗಿತ್ತು. ಗಡೀಪಾರು ಮಾಡಿಲ್ಲ. ಗೂಂಡಾ ಆಕ್ಟ್ ಹಾಕಿ ಗೂಂಡಾ ಆಕ್ಟಲ್ಲಿ ಬಂಧಿಸಿದ್ರೆ ಕನಿಷ್ಠ 1 ವರ್ಷ ಅವನು ಈಚೆಗೆ ಬರಕ್ಕೆ ಆಗ್ತಿರ್ಲಿಲ್ಲ. ಆ ಒಂದು ದಿಟ್ಟ ಕ್ರಮ ಪೊಲೀಸ್ ಇಲಾಖೆ ತಗೋಬೇಕಾಗಿತ್ತು. ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದೆ ಅಂತ ನನ್ನ ಅನಿಸಿಕೆ. ಇಂಥ ದುಷ್ಟ ಶಕ್ತಿಗಳನ್ನ ನಾನು 30 ವರ್ಷ ಸರ್ವಿಸ್ ಮಾಡಿದ್ದೇನೆ. ನಾವು ಗಡೀಪಾರು ಮಾಡಿಸಿದ್ದೇವೆ, ಗೂಂಡಾ ಆಕ್ಟ್ ಆಗಿದ್ದೇವೆ. ಹಾಗಾಗಿ ನಾವಿರೋ ಕಡೆ ಯಾವ ಒಂದು ರೌಡಿನೂ ತಲೆ ಎತ್ತಿರಲಿಲ್ಲ. ರೌಡಿಗಳು ತಲೆ ಎತ್ತಬಾರ್ದಂದ್ರೆ ಪೊಲೀಸ್ ಆಫೀಸರ್ ಗಟ್ಟಿಯಾಗಿರಬೇಕು. ಪೊಲೀಸ್ ಆಫೀಸರ್ ದಿಟ್ಟತನ ಮೆರೆದ್ರೆ ರೌಡಿಗಳೆಲ್ಲ ಬಿಲಗಳು ಸೇರ್ಬಿಡ್ತವೆ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಜನಾರ್ದನ್, ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ಜಿಎಸ್ ರಘುನಾಥ್ ರೆಡ್ಡಿ, ರಾಜ್ಯ ಸಂಚಾಲಕ ಬುರುಗ ಮಾಕಲಹಳ್ಳಿ ಬೈರೇಗೌಡ, ಮುಖಂಡರಾದ ಸ್ಕೂಲ್ ಸುಬ್ಬಾರೆಡ್ಡಿ, ಮಾತಮಂಗಲ ಚಂದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಮುಂಜಾಗ್ರತಾ ಕ್ರಮವಾಗಿ ಬಟ್ಲಹಳ್ಳಿ ಪೊಲೀಸರು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಒಕ್ಕಲಿಗರ ಸಂಘ ಏನು ಮಾಡ್ತಾ ಇದೆ ಅನ್ನುವುದಕ್ಕೆ ಗೊತ್ತಿಲ್ಲ. ಅದು ತಿಳಿಪಡಿಸಲಿಕ್ಕೋಸ್ಕರ ನೀವು ದಯವಿಟ್ಟು ಬೆಂಗಳೂರಿಗೆ ಸಾಕಷ್ಟು ಜನ ಹೋಗ್ತಾ ಇರ್ತೀರಿ. ಹೋದಾಗ ಒಕ್ಕಲಿಗರ ಸಂಘಕ್ಕೆ ಭೇಟಿ ಕೊಡಿ. ಸಂಘದಲ್ಲಿ ನಮ್ಮ ಜಿಲ್ಲೆಯಿಂದ 3 ಜನ ನಿರ್ದೇಶಕರು ಬಂದಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ನಿಜವಾಗಲೂ ಸಂಘದ ಅಭಿವೃದ್ಧಿಗೆ ದುಡಿತಾ ಇದ್ದಾರೋ, ಇಲ್ಲ ಅವರ ಸ್ವಾರ್ಥಕ್ಕೆ ದುಡಿತಾ ಇದ್ದಾರೋ, ಇಲ್ಲ ಮಜಾ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೋ, ಇದನ್ನು ನೀವು ತಿಳ್ಕೋಬೇಕು. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಗದ್ದುಗೆ ಏರಲು ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಹಣದ ಹೊಳೆ ಹರಿಸುತ್ತಿದೆ ಎಂದು ಸಂಸದ ಮಲ್ಲೇಶ್ ಬಾಬು ಆರೋಪಿಸಿದ್ದಾರೆ. ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿನ ಖಾಸಗಿ ಕಚೇರಿಯಲ್ಲಿ ಸಂಸದ ಮಲ್ಲೇಶ್ ಬಾಬು ಸುದ್ದಿಗಾರರೊಂದಿಗೆ ಮಾತನಾಡಿ, ಮೇ 28ರಂದು ನಡೆಯುವ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಮುನ್ನ ದಿನವಾದ ಮಂಗಳವಾರ ಕಾಂಗ್ರೆಸ್ ತನ್ನ ಒಳ ಜಗಳದ ಹೋಳು ಬಹಿರಂಗವಾಗುತ್ತಿದ್ದಂತೆ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಮತ್ತು ಇತರರ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಲೋಕಾಯುಕ್ತ ತನಿಖೆಯನ್ನು ನಡೆಸಲು ಮುಂದಾಗಿರುವುದು ಮೈತ್ರಿ ಪಕ್ಷ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿಗಳ ವಿಜಯಕ್ಕೆ ಸಹಕಾರಿಯಾಗಲಿದೆ. ಉಭಯ ಪಕ್ಷಗಳಿಂದ ತಮ್ಮ ಅಭ್ಯರ್ಥಿಗಳ ಪರವಾಗಿ ಈಗಾಗಲೇ ಮತಯಾಚನೆ ನಡೆಯುತ್ತಿದೆ ಎಂದು ತಿಳಿಸಿದರು. ಇದು ಸ್ಟೇಟ್ ಗೌರ್ಮೆಂಟ್ ಅವರು ರೇಡ್ ಮಾಡಿಸ್ತಾರೆ. ಇದು ಏನು ಮಾಹಿತಿ ಕೊಡ್ಬೇಕು ಅಂದ್ಕೊಂಡಿದ್ದಾರೋ ಜನಕ್ಕೆ, ಏನಂತ ಇದು ಕೊಡಬೇಕು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಸರಿ, 2 ರೇಡ್ ಆಗಿದೆ. ಇವಾಗ ಅದಕ್ಕೆ ಏನಾಗ್ತಿದೆ ಅಂದರೆ, ಇವಾಗ ಅವರವರು ಕಿತ್ತಾಡ್ಕೊಳ್ಳೋಕ್ಕೆ ನಮಗೆ ಒಂದು ಅನುಕೂಲ ಆಗುತ್ತೆ. ನಾವೇನೇನು ಕ್ಯಾಂಡಿಡೇಟ್ಸ್ ಹಾಕಿದ್ದೀವಿ ನಾವೆಲ್ಲ ಗೆಲ್ಲಕ್ಕೆ ನಮಗೆ ಅಂದರೆ, ಇವಾಗ ಕೇಳಿದಲ್ಲ ಎಲ್ಲ MLA ಯಾರು ನಿಂತ್ಕೊಂಡಿದ್ದಾರೋ, ನಾವು ಜನಕ್ಕೆ ಸೇವೆ ಮಾಡೋಕ್ಕೆ ಈ DCC ಬ್ಯಾಂಕ್ನ ಒಳ್ಳೆಯದು ಹಾದಿಯಲ್ಲಿ ತರಬೇಕು, ಮತ್ತು ಹೆಣ್ಣು ಮಕ್ಕಳಿಗೆ ಎಲ್ಲ ಲೋನ್ ಕೊಡಬೇಕು ಅಂತಂದರೆ ಅಂತಹ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದೇ. ಆದರೆ ಮತ್ತೆ ಬಂದು ಏನಾದರೂ ಇಂಥ ಏನು ವ್ಯವಹಾರಗಳು ನಡೆದ್ರೆ ಇನ್ನು ಜನನೇ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೆ ನಾವಲ್ಲ, ಜನನೇ ಉತ್ತರ ಕೊಡಬೇಕಾಗುತ್ತೆ. ಇದು ಏನು ನಡೀತಾ ಇದೆ, ಇನ್ನು ಯಾರು ಜೋಬ್ಗೆ ದುಡ್ಡು ಹೋಗ್ತಾ ಇದೆ, ಏನು ಒಂದು ವಿಚಾರಗಳು ನಡೀತಾ ಇದೆ ಅಂತ ಜನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನಲ್ಲಿ ವೋಟ್ ಹಾಕಬೇಕಾಗುತ್ತೆ. ಕೊಡ್ತಾ ಇದ್ದೀರಾ, ನಾವು ಏನೇನು ಮಾಡಬೇಕು ನಾವೆಲ್ಲ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ದೀವಿ, ಎಲ್ಲೆಲ್ಲಿ ಪ್ರಚಾರ ಮಾಡೋದು ಮಾಡ್ತಾ ಇದ್ದೀವಿ. ಎಲ್ಲ ಗೆದ್ದ ಮೇಲೆ ರಿಸಲ್ಟ್ಸ್ ಬಂದ ಮೇಲೆ ಆಮೇಲೆ ಗೊತ್ತಾಗುತ್ತೆ. ಇದೇ ವೇಳೆ ನಗರದ ಅಭಿವೃದ್ಧಿ ವಿಚಾರವಾಗಿ ಮಾತನಾಡಿ, ನಗರದಲ್ಲಿ ಹದಗೆಟ್ಟಿರುವ ರಸ್ತೆಗಳು, ರಾಶಿ ರಾಶಿ ತ್ಯಾಜ್ಯ ಮತ್ತು ನಿರ್ವಹಣೆ ಇಲ್ಲದ ಚರಂಡಿಗಳಿಂದ ನಗರದಲ್ಲಿ ಅನೈರ್ಮಲ್ಯ ಸೃಷ್ಟಿಯಾಗಿದ್ದು, ಸೂಕ್ತ ಕಸ ವಿಲೇವಾರಿ, ರಸ್ತೆ ದುರಸ್ತಿ, ಚರಂಡಿ ನಿರ್ವಹಣೆ ಕುರಿತು ಮೈತ್ರಿಕೂಟದಿಂದ ರಾಜ್ಯ ಸರ್ಕಾರದ ವಿರುದ್ಧ ಹಂತ ಹಂತವಾಗಿ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ಚೆನ್ನೈ ಬೆಂಗಳೂರು ಹೈವೇ ಕಾರಿಡಾರ್ ರಸ್ತೆಯಲ್ಲಿ ಟೋಲ್ ಸುಂಕ ವಸೂಲಾತಿ ವ್ಯವಸ್ಥೆಯ ಮೊದಲೇ ವಾಹನ ಸಂಚಾರಕ್ಕೆ ಮುಕ್ತ ಅವಕಾಶ ನೀಡಿರುವುದು ಅಪಘಾತಗಳಿಗೆ ಎಡೆಮಾಡಿಕೊಟ್ಟಿದೆ. ಆದ್ದರಿಂದ ಸುಂಕ ವಸೂಲಾತಿ ವ್ಯವಸ್ಥೆ ಮಾಡುವವರೆಗೆ ಸಾರ್ವಜನಿಕ ವಾಹನ ಸಂಚಾರ ನಿಲ್ಲಿಸಬೇಕು ಎಂದು ಸಂಬಂಧಪಟ್ಟವರಿಗೆ ಪತ್ರ ಬರೆಯಲಾಗಿದೆ ಎಂದರು.
ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಆ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ಈ ಹಿನ್ನೆಲೆಯಲ್ಲಿ ರಿಪೇರಿ ಮಾಡಲು ವ್ಯಕ್ತಿಯೊಬ್ಬ ಸ್ವತಃ ಮುಂದಾಗಿದ್ದು ಟ್ರಾನ್ಸ್ಫಾರ್ಮರ್ ಹತ್ತಿದ್ದಾನೆ. ಈ ವೇಳೆ ವಿದ್ಯುತ್ ಪ್ರವಹಿಸಿ ವ್ಯಕ್ತಿ ಟ್ರಾನ್ಸ್ಫಾರ್ಮರ್ನಲ್ಲಿಯೇ ಸಾವನ್ನಪ್ಪಿರುವ ದುರ್ಘಟನೆ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ರಿಪೇರಿ ಮಾಡಲು ಟ್ರಾನ್ಸ್ಫಾರ್ಮರ್ ಹತ್ತಿದ್ದಾರೆ. ಈ ವೇಳೆ ವಿದ್ಯುತ್ ಸ್ಪರ್ಶಿಸಿ ವ್ಯಕ್ತಿ ಟ್ರಾನ್ಸ್ಫಾರ್ಮರ್ನಲ್ಲಿಯೇ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಗಲಾಪುರದಲ್ಲಿ ಇಂದು ರಾತ್ರಿ ಘಟನೆ ನಡೆದಿದ್ದು, ದುರ್ಘಟನೆಯಲ್ಲಿ ಗ್ರಾಮದ 42 ವರ್ಷದ ರಂಗಪ್ಪ ಸಾವನ್ನಪ್ಪಿದ್ದಾನೆ. ಮೃತ ವ್ಯಕ್ತಿಗೆ ಮದುವೆಯಾಗಿದ್ದು 2 ಹೆಣ್ಮಕ್ಳಿದ್ದಾರೆ. ನಿನ್ನೆ ಸಂಜೆ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ರಾತ್ರಿ ವಿದ್ಯುತ್ ಸಂಪರ್ಕದ ಅವಶ್ಯಕತೆ ಇದ್ದುದರಿಂದ ಹಾಲಿನ ಡೈರಿಗೆ ಹಾಲು ಹಾಕಿ ಬಂದ ಆತ ವಿದ್ಯುತ್ ಸಂಪರ್ಕಕ್ಕಾಗಿ ಟ್ರಾನ್ಸ್ಫಾರ್ಮರ್ ಹತ್ತಿ ರಿಪೇರಿ ಮಾಡಲು ಮುಂದಾಗಿದ್ದಾನೆ. ಈ ವೇಳೆ ವಿದ್ಯುತ್ ಲೈನ್ ತಗುಲಿ ಟ್ರಾನ್ಸ್ಫಾರ್ಮರ್ನಲ್ಲಿಯೇ ಸಾವನ್ನಪ್ಪಿದ್ದಾನೆ. ದೊಡ್ಡಬೆಳವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ನಕಾಶೆದಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ರೈತರೊಬ್ಬರು ದಾರಿ ಬಿಡದಂತೆ ತಡೆದ ಹಿನ್ನೆಲೆಯಲ್ಲಿ ಸುಮಾರು ಗಂಟೆಗಳ ಕಾಲ ಪಟ್ಟು ಹಿಡಿದು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಮನವೊಲಿಸಿ ಸ್ಥಳೀಯರ ಸಹಕಾರದೊಂದಿಗೆ ನಕಾಶೆದಾರಿ ಒತ್ತುವರಿಯನ್ನ ತೆರವುಗೊಳಿಸಿದ್ರು. ದೇವನಹಳ್ಳಿ ತಾಲೂಕಿನ ನಾಗಮಂಗಲದ ಹಲವು ಜಮೀನುಗಳಲ್ಲಿ ನಕಾಶೆ ರಸ್ತೆ ತೆರವು ಕಾರ್ಯಾಚರಣೆ ವೇಳೆ ಉಪ ತಹಶೀಲ್ದಾರ್ ಚೈತ್ರ ಮಾತನಾಡಿ, ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾದರೂ ಗ್ರಾಮಸ್ಥರ ಮತ್ತು ರೈತರ ಮನವೊಲಿಸಿ ತೆರವುಗೊಳಿಸಿಕೊಂಡು ಬರಲಾಗುತ್ತಿದೆ. ಈ ರಸ್ತೆಯು ನಾಗಮಂಗಲ ಮತ್ತು ಇಲತೊರೆ ಗ್ರಾಮದ ರಸ್ತೆಯಾಗಿದ್ದು, ಸುಮಾರು 4-5 ಗಂಟೆಗಳಿಂದ ಪ್ರಯತ್ನದಿಂದ ಸರಕಾರಿ ನಕಾಶೆದಾರಿಯನ್ನು ತೆರವುಗೊಳಿಸಲಾಗುತ್ತಿದೆ. ಜಮೀನು ಮಾಲೀಕರು ಅರ್ಥ ಮಾಡಿಕೊಳ್ಳಬೇಕು. ಸರ್ಕಾರದ ಜಾಗವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಉಳಿಸಬೇಕು. ರೈತರು ಜೆಸಿಬಿಗಳನ್ನು ಅಡ್ಡಗಟ್ಟಿ ತಡೆಯುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಏನೇ ಸಮಸ್ಯೆ ಇದ್ದರೂ ಅರ್ಜಿಗಳನ್ನು ನೀಡಿ ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಲಾಗಿದೆ. ಸದ್ಯಕ್ಕೆ ಪಥ ಬದಲಾವಣೆ ತೀರ್ಮಾನಕ್ಕೆ ಗ್ರಾಮಸ್ಥರು ಮತ್ತು ಜಮೀನು ಮಾಲೀಕರು ಬಂದಿದ್ದಾರೆ. ಯಶಸ್ವಿಯಾಗಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಎಂದರು. ತಾಲೂಕು ಕುಂದಾಣ ಹೋಬಳಿಯ ನಾಗಮಂಗಲ ಗ್ರಾಮಕ್ಕೆ ಬಂದಿದ್ದೀವಿ. ಸರ್ವೆ ನಂಬರ್ 4/4/34. ಸಾಕಷ್ಟು ರಸ್ತೆ ಬಗ್ಗೆ ನಾವು ತೆರವು ಮಾಡೋಕ್ಕೆ ಬಂದಿದ್ದೀವಿ. ಕೆಲವರೆಲ್ಲ ತುಂಬ ಅಡ್ಡಿ ಆತಂಕ ಮಾಡಿದ್ರು, ಬಟ್ ಅವ್ರಿಗೂ ಆತಂಕ ಇದೆ. ನಮ್ಮ ಜಾಗದಲ್ಲಿ 5 ಅಡಿ 8 ಅಡಿ ಅಷ್ಟು ಹೋಗುತ್ತೆ ಅನ್ನೋದು ಅವ್ರಿಗೆ ಮನವರಿಕೆ ಮಾಡಿ ಇವಾಗ ಬೆಳಗ್ಗೆಯಿಂದ ಸತತವಾಗಿ ಒಂದು 4-5 ಅವರಿಂದ ನಾವು ಪ್ರಯತ್ನ ಪಟ್ಟಿದ್ದೀವಿ. ಅವ್ರು ಇವಾಗ ಮನವೊಲಿಸಿ ಇವಾಗ ರಸ್ತೆ ಕಾರ್ಯಾಚರಣೆ ಸ್ವಲ್ಪ ಪಕ್ಕಕ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರು ರಸ್ತೆ ಇವಾಗ ಗ್ರಾಮಸ್ಥರು ಎಲ್ಲ ಒಪ್ಕೊಂಡಿದ್ದಾರೆ. ಇವತ್ತು ಸತತವಾಗಿ 4 ದಿನದಿಂದ ನಡೀತಿರುವಂಥ ಒಂದು ರಸ್ತೆ ಕಾರ್ಯಾಚರಣೆ ಇವತ್ತು ಮುಕ್ತಾಯಗೊಳಿಸಿದೆ. ಇದೇ ಸಂದರ್ಭದಲ್ಲಿ ಜಮೀನು ಮಾಲೀಕರು ಈಗಾಗಲೇ ರಸ್ತೆಗಳಿಗೆ ಸ್ವಂತ ಜಮೀನಿನಲ್ಲಿ ಬಿಡಲಾಗಿದೆ, ಆದರೂ ಸಹ ಮತ್ತೊಮ್ಮೆ ರಸ್ತೆ ತೆರವುಗೊಳಿಸಿ ಎಂದರೆ ಹೇಗೆ ಎಂದು ಪ್ರಶ್ನಿಸಿದರು. ತದನಂತರ ಅಧಿಕಾರಿಗಳು ಮನವೊಲಿಸಿ ಗ್ರಾಮಸ್ಥರು ಮತ್ತು ರೈತರೊಂದಿಗೆ ಒಪ್ಪಿಗೆ ಹಸ್ತಾಕ್ಷರ ಪತ್ರದಲ್ಲಿ ಒಪ್ಪಿಗೆ ಪಡೆದುಕೊಂಡು ಒಮ್ಮತದ ತೀರ್ಮಾನದಲ್ಲಿ ರಸ್ತೆ ತೆರವು ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾದರು. ಇನ್ನು ಗ್ರಾಮಸ್ಥ ಕಿರಣ್ ಮಾತನಾಡಿ, ನಾಗಮಂಗಲ ಇಲತೊರೆ ಹೋಗುವ ರಸ್ತೆಯಲ್ಲಿ ಸುಮಾರು 30-40 ರೈತರಿಗೆ ರಸ್ತೆ ಅನಾನುಕೂಲವಾಗಿತ್ತು. ಈ ಬಗ್ಗೆ ನಾಗಮಂಗಲ ಗ್ರಾಮಸ್ಥರೆಲ್ಲರೂ ಸೇರಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ಹಾಕಲಾಗಿತ್ತು. ರಸ್ತೆ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ರೈತರೊಬ್ಬರು ಅಡ್ಡಿಪಡಿಸಿದ್ದರಿಂದ ಕೆಲಕಾಲ ಗೊಂದಲವಾಗಿತ್ತು. ಇದೀಗ ಮನವೊಲಿಸಿ ರಸ್ತೆ ಬಿಡಿಸುವ ಕೆಲಸವಾಗುತ್ತಿದೆ ಎಂದರು. ವರ್ಷಗಳಿಂದ ನಾಗಮಂಗಲ ಇಲ್ತಿರಕುವ ರಸ್ತೆಯಲ್ಲಿ ಸುಮಾರು 34 ಜನ ರೈತರಿಗೆ ಅನಾನುಕೂಲ ಆಗಿತ್ತು. ನಾವು ನಾಗಮಂಗಲ ಗ್ರಾಮಸ್ಥರೆಲ್ಲರೂ ಸೇರಿ ಕಂದಾಯ ಇಲಾಖೆಯವರಿಗೆ ಅರ್ಜಿಯನ್ನು ಹಾಕಿದ್ರಿ. ಈ ಥರ ನಕಾಶೆ ರಸ್ತೆ ಇದ್ದು ಅದನ್ನ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ವಿ. ಅದೇ ಥರ ಅವ್ರು ನಮ್ಗೆ ಸ್ಪಂದಿಸಿ 2 ಸತಿ ನೋಟಿಸ್ ಜಾರಿ ಮಾಡಿ ರೈತರಿಗೂ ಮನವೊಲಿಸೋಕ್ಕೆಲ್ಲ ಪ್ರಯತ್ನ ಪಟ್ಟರು. ಯಾವುದೇ ಮುಖಾಂತರ ಮನವೊಲಿಸಿಕೊಂಡ್ರು ಬಿಡಿಲ್ಲ ಅವರು. ಈಗಿನ ಎವಿಕ್ಷನ್ ನಮಗೆ ಇನ್ನೇನು ರಾಗಿ ಬೆಳೆ ಹಾಕೋ ಟೈಮಲ್ಲಿ ಮರಗಳು ಬಿತ್ತನೆ ಮಾಡೋ ಟೈಮಲ್ಲಿ ಜಾಗ ಇದ್ದಾಗ ನಾವು ಅವ್ರಿಗೆ ಹೋಗಿ ಮುಂದೆಗಡೆ ಕೇಳಿದಲ್ಲಿ ಅವ್ರು ಬಂದು 4 ದಿನದಿಂದ ಪ್ರಯತ್ನ ಮಾಡಿ
ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಬಂದು ಇವತ್ತು ಬಿಡಿಸ್ಕೊಡ್ತಾ ಇದ್ದಾರೆ. ಈ ವೇಳೆ ಕಂದಾಯ ಇಲಾಖೆ ರಾಜಸ್ವ ನಿರೀಕ್ಷಕ ಉಪೇಂದ್ರ, ಭೂಮಾಪಕ ಶಿವಣ್ಣ, ಗ್ರಾಮ ಆಡಳಿತಾಧಿಕಾರಿ ಸುಬ್ರಹ್ಮಣಿ, ಗ್ರಾಮಸ್ಥರಾದ ಕಿರಣ್, ಬಾಬು, ವಿಶ್ವನಾಥಪುರ ಪೊಲೀಸರು ಸೇರಿದಂತೆ ಹಲವರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ ಹಾಗೂ ಹಲವು ಸೊಸೈಟಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿ ಬ್ಯಾಂಕ್ ಹಾಗೂ ಸೊಸೈಟಿಗಳಲ್ಲಿನ ಕಡತಗಳನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಎಲ್ಲಾ ರೀತಿಯ ಮಾಹಿತಿಗಳನ್ನು ಪಡೆಯುತ್ತಿರುವ ಘಟನೆ ಮಂಗಳವಾರ ಬೆಳಿಗ್ಗೆ ನಡೆದಿದೆ. ಚಿಂತಾಮಣಿ ತಾಲೂಕು ತಳಗವಾರ ಗ್ರಾಮದ ಪ್ರತಾಪ್ ಹಾಗೂ ಚಿಂತಾಮಣಿ ನಗರ ಭಾಗದ ನಿಕ್ಕುಂದಿಪೇಟೆಯ ನಿವಾಸಿ ಸೈಯದ್ ಮಾಲಿಕ್ ಪಾಷಾ ಎಂಬುವವರು ಡಿಸಿಸಿ ಬ್ಯಾಂಕ್ ಹಾಗೂ ತಾಲೂಕಿನ ವಿವಿಧ ಸಹಕಾರ ಸಂಘಗಳಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ಲೋಕಾಯುಕ್ತ ಮೇಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್, ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ಮಂಗಳವಾರ ಬೆಳ್ಳಂಬೆಳಗ್ಗೆ ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ ಸೇರಿದಂತೆ ಕುರುಬೂರು, ಬೊಮ್ಮೇಪಲ್ಲಿ, ಯಗವಕೋಟೆ, ಟಿ ಗೊಲ್ಲಹಳ್ಳಿ, ನಂದಿಗಾನಹಳ್ಳಿ, ಹುಲುಗೊಮ್ಮನಹಳ್ಳಿ, ಯನಮಲಪಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಬಿಸಿ ಮುಟ್ಟಿಸಿ ಶೋಧ ಕಾರ್ಯ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ನಿಂದ ಸ್ತ್ರೀಶಕ್ತಿ ಸಂಘಗಳು ಹಾಗೂ ನಕಲಿ ಸ್ತ್ರೀಶಕ್ತಿ ಸಂಘಗಳು ಸೃಷ್ಟಿಸಿ ಅವುಗಳಿಗೆ ಸಾಲ ಮಂಜೂರು ಮಾಡಿ ಕೋಟ್ಯಾಂತರ ರು ಹಣ ಲೂಟಿ ಮಾಡಿದ್ದಾರೆ ಎಂದು ಸೈಯದ್ ಮಾಲಿಕ್ ಪಾಷಾ ಡಿಸಿಸಿ ಬ್ಯಾಂಕ್ ದಾಳಿ ವೇಳೆ ಮಾಧ್ಯಮದವರೊಂದಿಗೆ ಹೇಳಿಕೆ ಕೊಟ್ಟಿದ್ದಾರೆ. ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳಲ್ಲಿಯೂ ಭ್ರಷ್ಟಾಚಾರ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಸಹ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ತಿಳಿಸಿದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಖಾಸಗಿ ಫೈನಾನ್ಸ್ ಕಳ್ಳಾಟದಿಂದಾಗಿ ಅಸಲಿ ಮಾಲೀಕ ಬಂಡವಾಳ ಹೂಡಿ ಖರೀದಿಸಿದ ಲಾರಿಯಿಂದ ದುಡಿದುಕೊಳ್ಳಲು ಆಗದೆ, ಕಂತು ಕಟ್ಟಲು ಆಗದೆ ತೊಳಲಾಡುತ್ತಿದ್ದರೆ ಇತ್ತ ಮೂರನೇ ವ್ಯಕ್ತಿ ನಕಲಿ ನಂಬರ್ ಪ್ಲೇಟ್ ಹಾಕಿಕೊಂಡು ರಾಜಾರೋಷವಾಗಿ ಬಾಡಿಗೆ ಪಡೆಯುತ್ತಿದ್ದರೂ ಆರ್ಟಿಒ ಆಗಲಿ ಪೊಲೀಸರಾಗಲಿ ಏನೂ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಅಸಲಿ ಮಾಲೀಕ ಅವಲತ್ತುಕೊಂಡಿದ್ದಾರೆ. ಕೆಎ 51AA 8515 ಲಾರಿ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 21ರ ನಿವಾಸಿ ಅಭಿತಾಬ್ ಬಿನ್ ಬಾಬಾಜಾನ್ ಎನ್ನುವವರಿಗೆ ಸೇರಿದೆ. ಆದರೆ ಅವರು ಶ್ರೀರಾಮ್ ಫೈನಾನ್ಸ್ನಲ್ಲಿ ಈ ಲಾರಿ ದಾಖಲೆಗಳ ಮೇಲೆ ಸಾಲ ಪಡೆದಿದ್ರು. ಆ ಸಾಲದ ಕಂತುಗಳು ಪಾವತಿಸುವಲ್ಲಿ ವಿಳಂಬವಾಗಿತ್ತು. ಆಗ ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ ಶಿವಾನಂದ ಎನ್ನುವವರು ಫೈನಾನ್ಸ್ ಕೊಡಿಸಿದ ವೇಳೆ ಸಾಕ್ಷಿಗೆ ಸಹಿ ಹಾಕಿದ್ದ ಸಿವಿ ನಾಗರಾಜ್ ಎನ್ನುವವರು ವಶಕ್ಕೆ ಪಡೆಯುತ್ತಾರೆ. ವಿಧಿ ಇಲ್ಲದೆ ಆ ಲಾರಿ ಮಾಲೀಕರು ಕೂಲಿ ಕೆಲಸ ಮಾಡಿಕೊಂಡು ಹಣ ಹೊಂದಿಸಿಕೊಂಡು ಫೈನಾನ್ಸ್ಗೆ ಹಣ ಕಟ್ಟಿ ಲಾರಿ ಬಿಡಿಸಿಕೊಳ್ಳುವ ಚಿಂತೆಯಲ್ಲಿದ್ದರು. ಆದರೆ ಖಾಸಗಿ ಫೈನಾನ್ಸ್ ಸಾಕ್ಷಿ ಹಾಕಿದ್ದ ಸಿವಿ ನಾಗರಾಜ್ ಎನ್ನುವವರಿಗೆ ಆ ಲಾರಿಯನ್ನ ನೀಡಿ ಅವನು ತನ್ನಲ್ಲಿದ್ದ ಮತ್ತೊಂದು ವಾಹನದ ನಂಬರ್ ಪ್ಲೇಟ್ ಅದಕ್ಕೆ ಹಾಕಿಕೊಂಡು ವಾಹನ ಚಲಾಯಿಸುತ್ತಿದ್ದ. ಈ ಮಾಹಿತಿ ಹೇಗೆ ಅಸಲಿ ಮಾಲೀಕರ ಗಮನಕ್ಕೆ ಬಂದು ಅವರ ಲಾರಿ ಎಲ್ಲಿ ಓಡಾಡುತ್ತೆ ಎಂಬುದನ್ನ ಗಮನಿಸಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬರುತ್ತಿದ್ದನ್ನ ಗಮನಿಸಿ ಲಾರಿಯನ್ನ ಅಸಲಿ ಮಾಲೀಕರೇ ಆಂಧ್ರದಿಂದ ಹೊಸಕೋಟೆಗೆ ಗೋಧಿ ಮೂಟೆಗಳ ಬಾಡಿಗೆ ಹೊಡೆಯುತ್ತಿದ್ದ ವೇಳೆ ಲಾರಿಯನ್ನ ಮಾಲು ಸಮೇತ ಹಿಡಿದಿದ್ದಾರೆ. ಲಾರಿ ಓಡಿಸುತ್ತಿದ್ದ ಡ್ರೈವರ್ ವಿಚಾರಣೆ ಮಾಡಿದ್ರೆ ಆತ ವಾಹನ ಮಾಲೀಕರ ವಿವರ ಹೇಳಿಕೊಂಡಿದ್ದು ಸಂಬಳಕ್ಕೆ ಇರುವುದಾಗಿ ತಿಳಿಸಿದ್ದಾನೆ. ನಮ್ಮ ಹೆಸರು ಗಾಡಿ ಬರ್ತಾ ಇತ್ತು ಇದು ಕಾನ್ಪುರ್ನಿಂದ ಏನು ಇಲ್ಲಿ ಬಾಗೇಪಲ್ಲಿ ಈ ಕಡೆ ಪರೇಶನ್ ಹತ್ರ ಗಾಡಿ ನಿಲ್ತು. ಅಷ್ಟು ಗಾಡಿ ನಿಲ್ಸ್ಬಿಟ್ಟು ಟೀ ಕೊಟ್ಬಿಟ್ಟು ಅಷ್ಟೇ, ನಾವು ಬೇರೆ ಏನಿಲ್ಲ. ಅಲ್ಲ ಏನಾಯ್ತು? ನಾನು ಇದು ಕೊಡಬೇಕು, ಬ್ಯಾಟ ಕೊಡ್ಬೇಕು ಅಷ್ಟೇ. ಗಾಡಿದು ಬ್ಯಾಟ ಇನ್ನೂ ಬರೀಲ್ಲ. ಯಾರು ಕಳಿಸಿದ್ದು? ಏನಕ್ಕೆ ಹೋಗಿದ್ದೆ? ನಾಗಣ್ಣ ಗಾಡಿ ಕಳ್ಸಿದ್ರು ನನಗೆ. ಗಾಡಿನಿಂದ ಬಂದು ಆಮೇಲೆ ಎಲ್ಲಿ ಗಾಡಿ ಇಸ್ಕೊಂಡ್ರಿ ನೀವು? ಇಲ್ಲಿ ಪರೇಶನ್ಕಿನ್ನ ಈ ಕಡೆ. ಮತ್ತೆ ಯಾರು ಬಂದು ನಿಮ್ಗೆ ಅಡ್ಡ ಹಾಕಿದ್ರು? ಗಾಡಿ ತಿರ್ಸ್ಕೊಂಡಿದ್ದು ಯಾರೋ ಜನಗಳು ಬಂದು ಅಡ್ಡ ಹಾಕಿದ್ರೆ ಅವ್ರು ನೋಡಿದ್ರೆ ಇವರು ಫೈನಾನ್ಸರ್ ಅಂತ ಹೇಳಿದ್ರೆ ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರು ಅವ್ರು ನಿಮ್ಗೆ? ಏನು ಹೇಳಿಲ್ಲ ಅವರು, ನಾನು ಅವ್ರಿಗೇನು ಹೇಳಿಲ್ಲ. ನಿಲ್ಸು ಅಂದ್ರು ನಿಲ್ಸಿದ್ದೀನಿ ಅಷ್ಟೇ. ನಿಮ್ಮ ಹೆಸರು? ಅಬ್ದುಲ್ಲಾ. ಎಲ್ಲಿಂದ ಎಲ್ಲಿಗೆ ಆಗಿರೋದು ಲೋಡ್ ಇದು? ಕಾನ್ಪುರ್ನಿಂದ ಇದು ಫ್ಯಾಕ್ಟ್ರಿ ಗೇಟ್ ಹೊಸಕೋಟೆ. ಇನ್ನು ಈ ಸಂಬಂಧ ಲೋಡ್ ಗಾಡಿ ಸಮೇತ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡಲು ಹೋದ್ರೆ ಪೊಲೀಸರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ.
ಗ್ರಾಮಾಂತರ ಪೊಲೀಸರು ಈ ದೂರು ನಮಗೆ ಬರೋಲ್ಲ, ಟೌನ್ಗೆ ಹೋಗಿ ಅಂತಿದ್ದು ಅಲ್ಲಿಗೋದ್ರೆ ಇದು ನಮಗೆ ಬರೋಲ್ಲ ಎಂದು ಸತಾಯಿಸುತ್ತಿದ್ದಾರೆ. ಆರ್ಟಿಒಗೆ ದೂರು ನೀಡಲು ಹೋದ್ರೆ ನೀವು ಪೊಲೀಸ್ ಠಾಣೆಗೆ ಹೋಗಿ ಅಂತ 3-4 ದಿನಗಳಿಂದ ಅಲೆದಾಡಿಸುತ್ತಿದ್ದಾರೆ ಎಂದು ಅವಲತ್ತುಕೊಂಡಿದ್ದಾರೆ. ನಮ್ಮ ಹೆಸರು ಬಾಬಾಜಾನು, ನಾವು ಎಲೆಕ್ಟ್ರಿಷಿಯನು, ಕೂಲಿ ಮಾಡೋರು. ಸ್ವಲ್ಪ ಸಾಲ ಪಾಲ ಮಾಡಿ ಗಾಡಿ ಒಂದು ಹಾಕಿದ್ವಿ. ನಾಗರಾಜ್ ಅವರು ಗಾಡಿ ಕೊಡಿಸಿದ್ರಿ. ಒಂದು 3 ಕಂತು ಡ್ಯೂ ಇತ್ತು. ಆಮೇಲೆ ಏನು ಮಾಡಿದೆ, ಫೈನಾನ್ಸ್ ಅವ್ರು ನಮ್ಮ ಮನೆ ಹತ್ರಕ್ಕೆ ಬಂದಿದ್ದರು, ನಾಗರಾಜ್ ಅವರೆಲ್ಲರೂ. ನಾವೇನು ಮಾಡಿದ್ವಿ, ಇಲ್ಲಪ್ಪ ಗಾಡಿ ತೊಗೊಂಡೋಗಿ ಶೆಡ್ಡಿಗೆ ಬಿಟ್ಬಿಡಪ್ಪ, ನಾವು ಗಾಡಿ ಕೊಟ್ವಿ. ಅವ್ರೇನು ಮಾಡಿದ್ರು, ತೊಗೊಂಡೋಗಿ ಶೆಡ್ಡಿಗೆ ಬಿಡಿಲ್ಲ ಗಾಡಿ. ಸರಿ, ನಾವು ಸುಮ್ಮನೆ ಆಗಿಬಿಟ್ಟೆ. 3 ತಿಂಗಳಾದ 2 ತಿಂಗಳು 15 ದಿವಸ ಆದಮೇಲೆ ಹೋದೆ, ಗಾಡಿ ಶೆಡ್ಡಲ್ಲಿ ಅಂತ ಹೇಳಿದ್ರು ಅವರು. ಸರಿ, ಇನ್ನು ಯಾಕೆ ಅದ್ರ ಮೇಲೆ ಚರ್ಚೆ ಮಾಡೋದಂತ ನಾನೇನು ಮಾಡಿ ಸುಮ್ಮನೆ ಆಗಿಬಿಟ್ಟೆ. ನಾನು ಕಾಸು ರೆಡಿ ಮಾಡ್ಕೊಂಡು ಹೋಗಿ ಮ್ಯಾನೇಜರ್ ಹತ್ರ ಹೋದೆ. ಅವ್ರು ಲೆಟ್ರ್ ಕೊಟ್ಟರು. ಗಾಡಿ ಹೋಗಿ ನೋಡಿದೆ, ಗಾಡಿ ಶೆಡ್ಡಲ್ಲಿ ನಮ್ಮದಿರಲಿಲ್ಲ ಸರ್. ಬೇರೆ ನಂಬರ್ ಪ್ಲೇಟ್ ಹಾಕಿಬಿಟ್ಟು ನಮ್ಮ ಗಾಡಿಯಲ್ಲಿ ನಿಲ್ಸಿದ್ದಾನೆ. ನಮ್ಮ ನಂಬರ್ ಹಾಕಿಬಿಟ್ಟು ನಮ್ಮ ಗಾಡಿ ಅವನ ನಂಬರ್ ಹಾಕ್ಕೊಂಡು ಓಡಿಸ್ಕೊತಾವನೆ. ನಮ್ಮ ಫ್ರೆಂಡ್ ಎಲ್ಲ ಮಾಹಿತಿ ಕೊಟ್ಟರು, ಈ ಥರ ಗಾಡಿ ನಿಂದು ಓಡ್ತಾ ಇದ್ದಲ್ಲ ಅಂತ. ಅದೇ ಸರ್ ನಾನೇನು ಮಾಡಿದೆ ಸರ್, ಗಾಡಿ ಹಿಡ್ಕೊಂಬಂದು ಇನ್ನು ಸಾಯಂಕಾಲ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ. ಸ್ಟೇಷನಲ್ಲಿ ಈ ಥರ ಕೊಟ್ಟಿದ್ದೆ. ಏನಂತಾರೆ ಅವರು, ಇಲ್ಲಪ್ಪ ನಮ್ಮದಿಲ್ಲ ಇದು, ಇದಕ್ಕೆ ಹೋಗಪ್ಪ, ಕಸ್ಬಾಗೆ ಹೋಗಪ್ಪ ಅಂತಾರೆ. ಕಸ್ಬಾಗೆ ಹೋದರೆ ಟೌನ್ಗೆ ಹೋಗಿ ಅಂತಾರೆ. ಈಗ ನಮಗೆ ಯಾರು ಸರ್ ನ್ಯಾಯ ಕೊಡೋರು ಸರ್ ಇದಕ್ಕೆಲ್ಲ? ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಡಿ ಗ್ರೂಪ್ ನೌಕರನೊಬ್ಬ ತಾನು ನೌಕರಿಯಲ್ಲಿದ್ದಾಗ ಆದಾಯ ಮೀರಿ ಅಧಿಕ ಆಸ್ತಿ ಗಳಿಕೆ ಮಾಡಿರುವ ಮಾಹಿತಿ ಮೇರೆಗೆ ಲೋಕಾಯುಕ್ತ ದಾಳಿ ನಡೆಸಿದ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಹತ್ತಿತ್ತು. ಸುದೀರ್ಘ ವಿಚಾರಣೆ ನಂತರ ಜಿಲ್ಲಾ ಸತ್ರ ನ್ಯಾಯಾಲಯ ಆತನಿಗೆ 4 ವರ್ಷ ಜೈಲು, 10 ಲಕ್ಷ ದಂಡದ ಜೊತೆಗೆ 1,35,94,513 ರೂಪಾಯಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಶಿಕ್ಷೆ ಪ್ರಕಟಿಸಿದೆ. ಆತನ್ಯಾರು ಅಂತ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ದ, ಸೇವೆ ಸಲ್ಲಿಸುತ್ತಿದ್ದ ಶ್ರೀರಾಮಯ್ಯ ಎಂಬ ಈತನು ಕಳೆದ ಕೆಲ ವರ್ಷಗಳ ಹಿಂದೆ ವಯೋನಿವೃತ್ತಿ ಹೊಂದಿದ್ದಾನೆ. ಈತ ನೌಕರಿ ಮಾಡುವ ವೇಳೆ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾನೆ ಎಂದು ಲೋಕಾಯುಕ್ತ ದಾಳಿ ನಡೆಸಲಾಗಿತ್ತು. ದಾಳಿಯಲ್ಲಿ ಮಹತ್ತರ ದಾಖಲೆಗಳನ್ನು ಲೋಕಾಯುಕ್ತ ಡಿವೈಎಸ್ಪಿ ಬೋಪಯ್ಯ ಅಶೋಕ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ರು. ಈ ಸಂಬಂಧ ಪ್ರಕರಣವು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಿಂದ ವಿಚಾರಣೆ ನಡೆದಿತ್ತು. ಸುದೀರ್ಘ ವಿಚಾರಣೆಯ ನಂತರ ಆದಾಯ ಮೀರಿ ಆಸ್ತಿ ಗಳಿಕೆ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಆತನಿಗೆ 4 ವರ್ಷ ಜೈಲು, 10 ಲಕ್ಷ ದಂಡದ ಜೊತೆಗೆ 1,35,94,513 ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಶಿಕ್ಷೆ ಪ್ರಕಟಿಸಿದೆ. ಪಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮನೆ ಕಳೆದುಕೊಂಡ ರಾಮಸ್ವಾಮಿಪಲ್ಲಿ ವೃದ್ಧೆ ಜಯಮ್ಮರೆಡ್ಡಿ
ಹಜ್ಜಮ್ಮನಿಗೆ ಸೂರು ಕಲ್ಪಿಸಿಕೊಡಲು ಪ್ರತಿಯೊಬ್ಬರೂ ಕೈ ಜೋಡಿಸೋಣ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಪರಗೋಡು ಗ್ರಾಮ ಪಂಚಾಯಿತಿ ಮಳೆಯಿಂದಾಗಿ ಮನೆ ಕಳೆದುಕೊಂಡ ಜಯಮ್ಮರೆಡ್ಡಿ ಅವರಿಗೆ ಸಹಾಯಧನ ಚೆಕ್ ವಿತರಿಸಿ ಮಾತನಾಡಿದ ಅವರು, ರಾಮಸ್ವಾಮಿಪಲ್ಲಿ ವೃದ್ಧೆ ಜಯಮ್ಮರೆಡ್ಡಿ ಅವರದು ಸುಮಾರು ವರ್ಷಗಳ ಹಳೆ ಮನೆಯಾಗಿದ್ದು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕಲ್ಲು ಬಂಡೆಗಳು ಕುಸಿತದಿಂದ ಮನೆ ಕಳೆದುಕೊಂಡ ಜಯಮ್ಮ ಅವರು ನಮ್ಮ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುತ್ತದೆ ಹಾಗೂ ಜಯಮ್ಮ ಅವರಿಗೆ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ಕೊಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಹಾಗೂ ಸರ್ಕಾರದಿಂದ ಮಾತ್ರವಲ್ಲದೆ ಮನೆ ನಿರ್ಮಾಣಕ್ಕೆ ಬೇಕಾಗುವ ಎಲೆಕ್ಟ್ರಿಕಲ್ ಪರಿಕರಗಳು ಕೊಡಿಸುವುದಾಗಿ ಭರವಸೆ ನೀಡಿ ಜಯಮ್ಮನವರ ಯೋಗಕ್ಷೇಮ ವಿಚಾರಿಸಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಉತ್ತಮ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮಣಿ ಸದಾಶಿವರೆಡ್ಡಿ, ರಾಮಸ್ವಾಮಿಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶಶಿಕಲಾ ವಿನೋದ್ ಕುಮಾರ್, ಮುಖಂಡ ವೆಂಕಟೇಶ್ ರಾಮಕ್ಕ ಸೇರಿದಂತೆ ಮತ್ತಿತರರು ಇದ್ದರು. ಏನು ತಾಲೂಕು ಕಚೇರಿಯಲ್ಲಿ ಮೀಟಿಂಗ್ ಕರೆದಿದ್ದು, ಏನು ಸಭೆ ಆಯಿತು, ಏನು ವಿಚಾರ? ಸರ್, ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ನಾವು ಭೂಮಿ ಕಳ್ಕೊಂಡಿದ್ವಿ. ಅದು ಸುಮಾರು ಈಗ ವೇರಿಯೇಷನ್ ಆಗಿದೆ. ಅದನ್ನು ಪೋಡಿ ಮಾಡ್ಕೊಡೋದೊಂದು ಸಪ್ರೇಟ್ ಪಾಣಿಯಾಗಿ ನಮಗೆ ಪೋಡಿ ಆಗಬೇಕು ಅನ್ನೋದು ಒಂದು ಉದ್ದೇಶ. ಮತ್ತು ರೈತರಿಗೆ ನಮ್ಮ ಬೈಪಾಸ್ ರಸ್ತೆಯಲ್ಲಿ ತುಂಬ ಎತ್ತರ ಇರೋ ರ್ಯಾಂಪ್ಸ್ ಮಾಡೋದೊಂದು ಉದ್ದೇಶನ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನ ನಮ್ಮ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಇವತ್ತು ಕರೆದಿದ್ದಾರೆ. ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೆಆರ್ಟಿಸಿಎಲ್ ಮತ್ತು ಟೋಲ್ ಅಧಿಕಾರಿಗಳ ಸಭೆಯನ್ನು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಅಧ್ಯಕ್ಷತೆಯಲ್ಲಿ ನಡೆದು ರೈತರು ತಮ್ಮ ಸಮಸ್ಯೆಗಳನ್ನು ತಹಸೀಲ್ದಾರ್ ಬಳಿ ಚರ್ಚಿಸಿದ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಬೆಂಗಳೂರು ಇಂದೂಪುರ ರಸ್ತೆ ಅಭಿವೃದ್ಧಿಯ ಸಂದರ್ಭದಲ್ಲಿ ರೈತರ ಜಮೀನುಗಳನ್ನು ಪಡೆದುಕೊಂಡು ಈವರೆಗೂ ಕೆಆರ್ಟಿಸಿಎಲ್ನವರು ರೈತರಿಗೆ ಸೂಕ್ತ ಪರಿಹಾರ ಹಾಗೂ ಉಳಿದ ಜಮೀನುಗಳಿಗೆ ಪ್ರತ್ಯೇಕ ಪಹಣಿಗಳನ್ನು ಮಾಡಿಕೊಟ್ಟಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಆರೋಪಿಸಿದ ಅವರು, ತಾಲೂಕಿನ ಅಲಕಾಪುರ, ಚಿಕ್ಕಕುರುಗೋಡು, ಕಲ್ಲುಡಿ, ಮಾದನಹಳ್ಳಿ ಸರ್ವೆ ನಂಬರ್ಗಳ ಜಮೀನು ರಸ್ತೆಗೆ ತೆಗೆದುಕೊಂಡಿರುವುದು ಸರಿಯಷ್ಟೇ. ಆದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡುವಲ್ಲಿ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದರು. ಈ ಬಗ್ಗೆ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ರಸ್ತೆಗೆ ಹೋಗಿ ಮಿಕ್ಕಿರುವ ರೈತರ ಜಮೀನುಗಳನ್ನು ಶೀಘ್ರವೇ ಪೋಡಿ ಮಾಡಿ ಅವುಗಳಿಗೆ ಪ್ರತ್ಯೇಕ ಪಹಣಿ ಸಂಖ್ಯೆಯನ್ನು ನೀಡಲಾಗುವುದು. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದ್ದು ಸರ್ಕಾರ ಪರಿಹಾರವನ್ನು ಶೀಘ್ರವೇ ಬಿಡುಗಡೆ ಮಾಡುವ ಭರವಸೆಯನ್ನು ನೀಡಿದ್ದಾರೆ. ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಇಇ ಮಲ್ಲಿಕಾರ್ಜುನ್, ಎಇ ಶಿವಣ್ಣ, ಕೆಆರ್ಟಿಸಿಎಲ್ ಇಇ ಗೋಪಾಲ್, ಟೋಲ್ ವ್ಯವಸ್ಥಾಪಕ ರವಿಬಾಬು ಹಾಗೂ ರೈತರು ಭಾಗವಹಿಸಿದ್ದರು. ಆದರೆ ಪಾನಿಗಳನ್ನು ಕಚೇರಿಗೆ ನೀಡಿರುತ್ತೇನೆ ಹಾಗೂ ಅವರ ಮರಣ ಪ್ರಮಾಣ ಪತ್ರ, ಪಾನಿ ಮತ್ತು ಋಣಭಾರ ಪತ್ರವನ್ನು ಈ ಕಚೇರಿಗೆ ನೀಡಿರುತ್ತೇನೆ. ಅಂದ್ರೆ ಅವರು ಮೋಸ್ಟ್ಲಿ ನಿಮ್ಮ ಇದಕ್ಕೆ ಆಫೀಸ್ಗೆ ಏನ್ ಮಾಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. 17 ಕೋಟಿ ವೆಚ್ಚದಲ್ಲಿ ಕನ್ನಡ ಭವನ ಲೋಕಾರ್ಪಣೆ. ನಗರದ ಎಲ್ಲೆಡೆ ಹಬ್ಬದ ವಾತಾವರಣ. ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ವಾಸನೆ. ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಸೇರಿದಂತೆ 10 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ. ತೀವ್ರ ಕುತೂಹಲ ಮೂಡಿಸಿದ ಚುನಾವಣಾ ಮುನ್ನಾ ದಿನದ ದಾಳಿ. ಕೆರೆ ಕಟ್ಟೆ ಉದ್ದಕ್ಕೂ ಕಸದ ರಾಶಿ. ಬೀದಿ ನಾಯಿಗಳ ಭಯದಿಂದ ಆಶ್ರಯ ಬಡಾವಣೆ ಜನರ ಸಂಚಾರಕ್ಕೆ ತೊಂದರೆ. ಬಡಾವಣೆ ನಿವಾಸಿಗಳು ಆರೋಪ. ಗೌರಿಬಿದನೂರು ಮಧುಗಿರಿ ಹೆದ್ದಾರಿ ಅಭಿವೃದ್ಧಿ ಶೀಘ್ರ. ಆಗಸ್ಟ್ ತಿಂಗಳಲ್ಲಿ ಕಾಮಗಾರಿ ಆರಂಭ. ಶೀಘ್ರದಲ್ಲೇ ಕಟ್ಟಡಗಳಿಗೆ ರೆಡ್ ಮಾರ್ಕಿಂಗ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.